ಕೆಜಿಎಫ್ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಸರ್ ಕೊಂಚ ತಾಲೂಕಿನ ಜನರು ಮಾನ್ಯ ಇನ್ನೂ ಅನ್ವಯಿಕೆ ಮಾಡಿಲ್ಲ ಎಲ್ಲರಿಗೂ ಚಾನೆಲಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಚಾರವನ್ನು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಮುಂದುವರಿಯುತ್ತೆ. ಎಲ್ಲ ಅತಿಥಿ ಗಣ್ಯಮಾನ್ಯರು ವಾಪಸ್ ವೇದಿಕೆ ಮೇಲೆ ಬರಬೇಕಾಗಿ ನೆಕ್ಸ್ಟ್ ಕೇವಲ ಅಲ್ಲಿ 10 ನಿಮಿಷದಲ್ಲಿ ಕಾರ್ಯಕ್ರಮ ಎಲೆಕ್ಟೆಡ್ ಬಾಡಿ ಡಿಸಾಲ್ವ್ ಆಗಿ ತಮ್ಮ ಆಡಳಿತದಲ್ಲಿದೆ. ಬಟ್ ತಾವು ಮತ್ತು ಕಮಿಷನರ್ ಮಾತಾಡೋದೆಲ್ಲ ಎಕ್ಸ್ ಪ್ರೆಸಿಡೆಂಟ್ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ತಪ್ಪಾಗ್ತಿದೆ, ಆದರೆ ಮಾಡಬಾರ್ದು ಅಂತ ತಮಗೊಂದು ಮನವಿ ನನಗೆ ಹೇಳಿದ್ದೀನಿ. ಸರ್, ನೀವು ಹೇಳಿದಂಗೆ 2 ತಿಂಗಳಲ್ಲಿ ಬ್ರಾನ್ಸ್ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡಿದ್ದೀವಿ. ನೀವು ಎಲ್ಲಿದ್ರೆ ನಾವು ನೆನೆಸ್ಕೊಂಡೇ ಇರ್ತೀವಿ ಸರ್ ತಮ್ಮನ್ನ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, SSD சேனலுக்கு மார்த்தினி யாரோ மார்த்தட்டுறாங்கோ அப்படின்னு சொல்கிறேன். இந்த ஜோதி பாஸ் மார்த்தட்டுறோம், சேவ் கேஜிஎஃப்ல இங்கே நின்றுக்கிறவங்கெல்லாம் மார்த்தட்டுறோம். நாங்கள் தான் இது காரணம். நாங்கள் நகரசபையில் தீர்மானம் பண்ணி 2022 தீர்மானம் பண்ணி 2024 தீர்மானம் பண்ணி 5 வருஷம் ஆட்சியில் இருந்த இந்த முனிசிபாலிட்டி சிலையை மாற்றலை. 15 லட்சம் ரூபாய் கோட் பண்ணி அரவிந்த் கன்ஸ்ட்ரக்ஷனுக்கு அலாட் பண்ண பணம் என்னாச்சு அப்படின்ட்டு நீ கொஸ்டின் பண்ணல. ஆனால் இந்த நகரசபை செய்யாத 6-7 மாசமா இந்த நகரசபை முனிசிபாலிட்டியில் வந்து என்ன கண்ணு எதனா துணியில் எதனா கட்டி நிறுத்தியா இல்லை யூடியூப்ல பார்க்கலையா? இதே மேடையில் ஸ்டேஜ் கிட்ட நின்று மனு கொடுத்தது சேவ் கேஜிஎஃப் யுனைடெட் ஃப்ரண்ட். இதே நகரசபை கமிஷனரை பார்த்து மனு கொடுத்தது சேவ் கேஜிஎஃப் யுனைடெட் ஃப்ரண்ட். நேற்று சாயந்தரம் நாங்கள் பேட்டி கொடுத்த பிறகு அவ்வளோ அர்ஜென்ட்டாக நீங்கள் அந்த வேலையை நீ செய்ய வேண்டிய அவசியம் இல்லை. ஒரு மீடியான்னு சொன்னால் ஜனநாயகத்தினுடைய 4வது தூண். இந்த 4வது தூண் எல்லாத்துக்கும் பாரபட்சம் இல்லாமல் பொதுவாக நடக்க வேண்டிய ஒரு மீடியா. நீங்கள் தனிப்பட்ட முறையில் ஒரு அரசியல் காழ்ப்புணர்ச்சி மாதிரி ஒரு அரசியல்வாதி மாதிரி பேசி அதை நீ வெளியிட்டுக்கிற. ஐடி ஆக்ட் பிரகாரம் ஒரு சோஷியல் மீடியா யாருக்கு பர்மிஷன் கொடுக்கணும், எந்த மாதிரி நியூஸை பப்ளிஷ் பண்ணணும், அவர் எப்படி செயல்படணும், சமுதாயத்துக்கு விரோதமாக செயல்பட்டா எந்த விதமான சட்ட நடவடிக்கை எடுக்கணுன்றது சட்டம் தெரிஞ்ச எனக்கு கூட தெரியும். அதனால் நாங்கள் எப்போ நீ சேவ் கேஜிஎஃப் யுனைடெட் ஃப்ரண்ட்டை டச் பண்ணியோ நான் சேலஞ்ச் பண்ணி சொல்கிறேன், சட்டம் தன் கடமையை செய்யும். இந்த உன்னுடைய ಸೋಷಿಯಲ್ ಮೀಡಿಯಾவில் வெளிவந்திருக்கிற அந்த தகவல். ಎಲ್ಲರಿಗೂ ನಮಸ್ಕಾರ. ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ವತಿಯಿಂದ ನಿನ್ನೆ ಈವ್ನಿಂಗ್ ನಮ್ಮ ಎಲ್ಲ ಆಫೀಸ್ ಬೇರರ್ಸ್ ಮುಖಾಂತರ ನಗರಸಭೆಯಲ್ಲಿ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಮೆಂಟ್ ಸ್ಟ್ಯಾಚ್ಯೂವನ್ನು ಆಗಸ್ಟ್ 15 ಒಳಗೆ ಅದನ್ನು ಬ್ರಾನ್ಸ್ ಸ್ಟ್ಯಾಚ್ಯೂ ಆಗಿ ರೀಪ್ಲೇಸ್ ಮಾಡಬೇಕು. ಹಂಗೆ ಮಾಡಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೇವೆ ಅಂತ ನಾವು ನಿನ್ನೆ ಘೋಷಣೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು 11 ಗಂಟೆಗೆ ನಾವು ರಾಬರ್ಟ್ಸನ್ಪೇಟ್ ಸಿಟಿ ಮುನ್ಸಿಪಲ್ ಕಮಿಷನರನ್ನು ಭೇಟಿಯಾಗಿ, ಯಾಕಂದರೆ ಡೆಪ್ಟಿ ಕಮಿಷನರ್ 31ನೇ ತಾರೀಕು ರಿಟೈರ್ಡ್ ಆಗ್ತಾರೆ, ಏನು ತೀರ್ಮಾನ ತಗೊಂಡಿದ್ದೀರಿ ಅಂತ ಕೇಳಬೇಕು. ಕೇಳಿ ಮತ್ತೆ ನಾವು ಹೋರಾಟಕ್ಕೆ ಸಿದ್ಧ ಆಗೋಣ ಅಂತ ನಾವು ಘೋಷಣೆ ಮಾಡಿದ ಮೇಲೆ ಬೆಳಗ್ಗೆ ಇವತ್ತು 9 ಗಂಟೆಗೆ ಯೂಟ್ಯೂಬ್ SSD ನ್ಯೂಸ್ ಚಾನಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ರಾನ್ಸ್ ಸ್ಟ್ಯಾಚ್ಯೂ ಒಂದು ಗೋಡನ್ನಲ್ಲಿ ಇರೋದನ್ನು ಇಡೀ ಮೀಡಿಯಾನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಮೀಡಿಯಾನಲ್ಲಿ ಪಬ್ಲಿಷ್ ಮಾಡಿ ಇದಕ್ಕೆ ನಾವೇ ಕಾರಣಕರ್ತರು, ನಾವು ಇದನ್ನೇ ಮುನ್ಸಿಪಾಲ್ಟಿಯಲ್ಲಿ ಅನ್ವೇಲಿಂಗ್ ಮಾಡ್ತಾರೆ, ಬೇರೆ ಯಾರು ಅಲ್ಲ ಅಂತ ದೊಡ್ಡ ಪ್ರಚಾರವನ್ನು ಅವರು ಮಾಡಿದ್ದಾರೆ. ಮೀಡಿಯಾ ಸ್ನೇಹಿತರು ಎಲ್ಲರೂ ನಮ್ಮ ಸ್ನೇಹಿತರೇ. ಶ್ರೀ ಶಿವಾಂಶು ರಜಪೂತ್ ಸಾಹೇಬರಿಗೆ ನಾನು ಬೇಡಿಕೆ ಇಡ್ತಾ ಇದ್ದೀನಿ, ಇವತ್ತು ಬೆಳಗ್ಗೆ 9 ಗಂಟೆಗೆ SSD ನ್ಯೂಸ್ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಬ್ರಾನ್ಸ್ ಸ್ಟ್ಯಾಚ್ಯೂವನ್ನು ಈ ಸ್ಟ್ಯಾಚ್ಯೂವನ್ನೇ ಮುನ್ಸಿಪಾಲ್ಟಿಯಲ್ಲಿ ಅನ್ವೇಲಿಂಗ್ ಮಾಡ್ತಾರೆ, ಇದನ್ನೇ ಮಾಡ್ತಾರೆ ಅಂತ ಪಬ್ಲಿಷ್ ಮಾಡಿದ್ದಾರೆ.
ಒಂದು ಸ್ಟ್ಯಾಚ್ಯೂವನ್ನು ಇಡುವುದಕ್ಕೆ ಮುಂಚೆ ಒಬ್ಬ ನ್ಯಾಷನಲ್ ಫಿಗರ್ ಕಾನ್ಸ್ಟಿಟ್ಯೂಷನ್ ಆಫ್ ಫಾದರ್ಗೆ ಎಷ್ಟು ಮರ್ಯಾದೆ ಕೊಡಬೇಕು, ಆ ಸ್ಟ್ಯಾಚ್ಯೂವನ್ನು ಯಾರು ನೋಡಬಾರ್ದು, ಬಟ್ಟೆ ಸುತ್ತಿ ಇಟ್ಟಿರಬೇಕು. ಅದನ್ನು ಯಾರು ಅನ್ವೇಲಿಂಗ್ ಮಾಡ್ತಾರೋ ಆಮೇಲೆ ಅದನ್ನು ಸಮಾಜದಲ್ಲಿ ನೋಡಬೇಕು. ದಿಸ್ ಇಸ್ ದ ಪ್ರೊಸೀಜರ್ ಟು ಅನ್ವೇಲಿಂಗ್ ದ ಸ್ಟ್ಯಾಚ್ಯೂ. ಇದನ್ನು ವೈಲೇಟ್ ಮಾಡಿದ್ದಾರೆ, ಇದನ್ನೇ ಹಿಡಿತೀವಿ ಅಂತ ಹೇಳಿದ್ದಾರೆ. ಅದನ್ನೇ ನಾವು ಕಮಿಷನರ್ ಸಾಹೇಬರಿಗೆ ಭೇಟಿ ಮಾಡಿ ಇದಕ್ಕೆ, ಯಾಕಂದರೆ ಈ ಮುನ್ಸಿಪಾಲಿಟಿ ಡಿಸಾಲ್ವ್ ಆಗಿ 30/10/2025 ಇಲ್ಲಿ ಎಲೆಕ್ಟೆಡ್ ಬಾಡಿ ಯಾರು ಇಲ್ಲ. ಈ ಎಲೆಕ್ಟೆಡ್ ಬಾಡಿ ಮುನ್ಸಿಪಾಲಿಟಿ ಬಗ್ಗೆ ಅದರ ತೀರ್ಮಾನಗಳ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಅಧಿಕಾರ ರೈಟ್ಸ್ ಇಲ್ಲ. ಆದರೆ ಇವತ್ತು ಡೆಪ್ಟಿ ಕಮಿಷನರ್ ಪರ್ಮಿಷನ್ ಕೊಟ್ರಾ, ಇಲ್ಲ ಕಮಿಷನರ್ ಯಾರಾದರೂ ಪರ್ಮಿಷನ್ ಕೊಟ್ರಾ, ಇಲ್ಲ ಈ ಕ್ಷೇತ್ರದ ಶಾಸಕರು ಏನಾದರೂ ಪರ್ಮಿಷನ್ ಕೊಟ್ರಾ ಅಂತ ನಾವು ಅವರಿಗೆ ಕೇಳಿದ್ದೇವೆ. ಅವ್ರು ಹೇಳಿದರು ನಾವು ಯಾರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ, ಅದು ಗುತ್ತಿಗೆದಾರ ನೌಷದ್ ಅನ್ನೋನು ಶೆಡ್ಡಲ್ಲಿದೆ, ಅದರಿಂದ ಅವನು ಇನ್ನೂ ನಮ್ಮೇ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಒಬ್ಬ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳಿದಾಗ ಅದರಿಂದ ನೌಷದ್ ಹೇಳ್ತೀನಿ, ನಿನ್ನ ಗೋಡನ್ ನಿನ್ನ ಕಸ್ಟಡಿಯಲ್ಲಿದ್ದು ಒಂದು ಸರ್ಕಾರ ನಿಮ್ಮನ್ನು ನಂಬಿ ನಿಮ್ಮ ಹತ್ರ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟನ್ನು ನೀನು ವೈಲೇಟ್ ಮಾಡಿದ್ಯಾ. ಆದ್ದರಿಂದ ಡೆಪ್ಟಿ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಸನ್ಮಾನ್ಯ ಶ್ರೀ ಅಜಿಪುಟ್ ಅವರು ಇದರ ಮೇಲೆ ಕಾನೂನು ಕ್ರಮ ತಗೋಬೇಕು. ಸೇವ್ KGF ಯುನೈಟೆಡ್ ಫ್ರಂಟ್ ಕಂಪ್ಲೇಂಟ್ ಕೊಡ್ತೇವೆ, ಅದರ ಮೇಲೆ ತಾವು ಆ್ಯಕ್ಷನ್ ತಗೋಬೇಕು ಎಗೇನ್ಸ್ಟ್ ದ ಮೀಡಿಯಾ ಆ್ಯಂಡ್ ಅದನ್ನು ಯಾರು ಪಬ್ಲಿಷ್ ಮಾಡಿದರೋ SSD ನ್ಯೂಸ್ ಚಾನಲ್ ಮೇಲೆ ತಾವು ಕ್ರಮ ತಗೋಬೇಕು ಮತ್ತು ಆ ಗುತ್ತಿಗೆದಾರನ ಮೇಲೆ ಕ್ರಮ ಬೇಕು. ಡೆಪ್ಟಿ ಕಮಿಷನರ್ ಮತ್ತು ಕಮಿಷನರ್ನ ವಿಚಾರಣೆ ಮಾಡಬೇಕು. ಇವತ್ತು ಬೆಳಗ್ಗೆ 11 ಗಂಟೆಗೆ ಪೌರಾಯುಕ್ತರನ್ನ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ಭೇಟಿ ಮಾಡಲಾಯಿತು. ಭೇಟಿ ಮಾಡಿದಾಗ ಅವರು ಒಂದು ಮಾತು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂ ನಗರಸಭೆಗೆ ತಲುಪಿಲ್ಲ, ಇನ್ನೂ ಗುತ್ತಿಗೆದಾರನ ಒಂದು ಕಂಟ್ರೋಲ್ನಲ್ಲೇ ಇದೆ ಅಂತ ಹೇಳಿದ್ರು. ಆದರೆ SSD ಚಾನಲ್ ಅವರು ಅದನ್ನು ಇವತ್ತು ಬೆಳಗ್ಗೆ ಇಡೀ KGFನ 1.5 ಕೋಟಿ 1.5 ಲಕ್ಷ ಜನರಿಗೆ ತಲುಪೋ ಥರ ಒಂದು ಕಳ್ಳತನದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಚಾನಲ್ ಅವರು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಸುಮಾರು 1 ವರ್ಷಗಳ ಕಾಲ ಸೇವ್ ಯುನೈಟೆಡ್ ಫ್ರಂಟು ನಗರಸಭೆಗೂ ಮನವಿ ಕೊಟ್ಟಿತ್ತು, ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿತ್ತು. ಅದರ ಪ್ರಕಾರ ಇವತ್ತು ಒಂದು ಪುತ್ಥಳಿ ರೆಡಿಯಾಗಿ ಇವತ್ತು ಅದನ್ನು ಒಂದು ಸ್ಥಾಪನೆ ಮಾಡೋ ಒಂದು ಹಂತಕ್ಕೆ ಬಂದು ನಿಂತಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಮೀಡಿಯಾದವರು ಬೆಳಗ್ಗೆ ಅವರೇ ಹೋಗಿ ಆ ಗುತ್ತಿಗೆದಾರ ಎಲ್ಲಿಟ್ಟಿದ್ನೋ, ಇಲ್ಲ ನಗರಸಭೆನಲ್ಲಿ ಒಳಗಡೆ ಇದೆ, ಅಲ್ಲಿ ನಾನು ನೋಡಿದ್ದೀನಿ, ಆಯಿತಾ, ನೌಷದ್ ಅನ್ನೋನು ಇವನಿಗೆ ಹೆಂಗೆ ಅನುಮತಿ ಕೊಟ್ಟ ಇದನ್ನು ತಗೊಳಕ್ಕೆ? SSD ನ್ಯೂಸ್ ಚಾನಲ್ ಅವನಿಗೆ ಇದನ್ನು ತಗೊಂಡು ಇದನ್ನು ನಾನೇ ಮಾಡಿದ್ದು, ಇದಕ್ಕೆ 5 ವರ್ಷ ನಾನು ಹೋರಾಟ ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. 2023ರಲ್ಲಿ 18ನೇ ತಾರೀಕು 11ನೇ ತಿಂಗಳಿನಲ್ಲಿ ಇದು ರೆಸಲ್ಯೂಷನ್ ಆಗಿದೆ. ಇವಾಗೇನು 26 ಆಯಿತು. ಇಷ್ಟು ದಿನಗಳ ಕಾಲ ನೀನು ಎಲ್ಲೋಗಿದ್ದೆ? ಇದ್ರ ಬಗ್ಗೆ ಯಾವ ಥರ ಒಂದು ಕಿಂಚತ್ತು ಮಾತಾಡಿದ್ಯಾ? ಇಲ್ಲ. ಆದ್ದರಿಂದ ಸೇವ್ ಯುನೈಟೆಡ್ ಫ್ರಂಟ್ ಯಾವತ್ತು ಸತ್ಯ ನ್ಯಾಯ ಧರ್ಮಕ್ಕಾಗಿ ಹೋರಾಡೋ ಒಂದು ಕಂಪ್ನಿ ಇದು. ಆದ್ದರಿಂದ ಸುಮ್ಮನೆ ಇದನ್ನು ತೊಡೆ ತಟ್ಟಿದ್ರು ಹತ್ತಟ್ಟರು ಅಂತ ಹೇಳಿದ್ರು ಬಿಟ್ಬಿಡ್ಬೇಕು ದಯವಿಟ್ಟು. ಯಾಕೆಂದರೆ ನಾವು ಬಂದು PS ಮಣಿ ಕಾಲದಿಂದ ಹಿಡ್ಕೊಂಡು ಭಕ್ತಾಶ್ರಮ ಕಾಲದಿಂದ ಎಲ್ಲ ಕಾಲದಲ್ಲೂ ಬಂದು 35-40 ವರ್ಷ ರಾಜಕೀಯ ಅನುಭವದಲ್ಲಿ ಬಂದಿರೋರು ನಾವು. ಹೋರಾಟಗಳನ್ನು ಮಾಡಿದ್ದೀವಿ, ಧರಣಿ ಸತ್ಯಾಗ್ರಹಗಳನ್ನು ಮಾಡಿದ್ದೀವಿ, ಎಲ್ಲವನ್ನೂ ನೋಡಿದ್ದೀವಿ. ಆದ್ದರಿಂದ ಮೀಡಿಯಾದಲ್ಲಿ ಯಾವುದನ್ನು ಬಳಸಬೇಕು ಅದನ್ನು ಮಾತ್ರನೇ ಬಳಸಬೇಕು ಹೊರತು ಇವತ್ತು ಪುತ್ಥಳಿಯನ್ನು ನಿನ್ನನ್ನು ಅನಾವರಣ ಮಾಡಿ ಇದನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ನಿನಗೆ ಯಾರೋ ಒಂದು ಅಧಿಕಾರ ಕೊಟ್ಟಿದ್ದು. ಇವತ್ತು ನಗರಸಭೆಯಲ್ಲಿ ಕಮಿಷನರ್ಗೂ ಕೇಳ್ತೀನಿ, ಅವನ ಮೇಲೆ ನೀವು ಕಾನೂನು ಕ್ರಮ ತಗೊಳ್ಳೇಬೇಕು. ಇವತ್ತು ನಾವು SP ಅವ್ರನ್ನೂ ಭೇಟಿ ಮಾಡ್ತೀವಿ ಹೋಗಿ. ಯಾಕೆಂದ್ರೆ